ನೋಡಿ, ನಾವು ಕಲ್ಯಾಣ ಕರ್ನಾಟಕ ಮುಗಿಸಿದ್ದೇವೆ. ಇನ್ನ ದಾವಣಗೆರೆ ಒಂದು ಹೋಗಿಲ್ಲ ಅಷ್ಟೇ. ದಾವಣಗೆರೆ, ಧಾರವಾಡ, ಇವತ್ತು ನಾರ್ತ್ ಕೇಂದ್ರ ಎಲ್ಲ ಮುಗಿಸಿ ಇವತ್ತು ಇಂಪಾರ್ಟೆಂಟು, ಆಮೇಲೆ ರಾಣೆಬೆನ್ನೂರು ಬರ್ತೀವಿ. ಇನ್ನು ಇಲ್ಲೂ ಕೂಡ ಬಾಗಲಕೋಟೆಯಲ್ಲಿ ನೋಡಿದ್ದೇವೆ. ನನ್ನ ಅನುಭವದಲ್ಲಿ 20ಕ್ಕೂ ಹೆಚ್ಚು ಸೀಟು ಕಾಂಗ್ರೆಸ್ ಪಕ್ಷ ಬರ್ತದೆ. ಕಲ್ಯಾಣ ಕರ್ನಾಟಕದಲ್ಲಿ 5 ಸೀಟು ಕೂಡ ಕಾಂಗ್ರೆಸ್ ಕಂಪಲ್ಸರಿ ಬರ್ತದೆ. ಒಂದು ಒಳ್ಳೆ ವಾತಾವರಣ, ಜನರಿಗೆ ನಮ್ಮ ಗ್ಯಾರಂಟಿ ಬಗ್ಗೆ ಭರವಸೆ, ಮತ್ತು ಈಗ ಮಹಾಲಕ್ಷ್ಮಿ ಯೋಜನೆ ಏನು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ, 1 ಲಕ್ಷ ಕೊಡ್ತೀವಿ ಅಂತ. ಯುವಕರಿಗೆ ಉದ್ಯೋಗ ಇಲ್ಲದೆ ಹೋದವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಏನು ಹೇಳ್ತಾರೆ. ಹಾಸ್ಪಿಟ್ಲ್ಗೆ ಆರೋಗ್ಯ ವಿಮೆ ಏನು 25 ಲಕ್ಷ ಇನ್ಸೂರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದೇವೆ. ಜೊತೆಗೆ ರೈತರ ಸಾಲ ಮನ್ನಾ ವಿಚಾರ, ಆಮೇಲೆ ರೈತರಿಗೆ ಬೆಂಬಲ ಕೊಡೋ ವಿಚಾರ, ನರೇಗಾ ಬೆಲೆ, ನರೇಗಾದು 400 ರೂಪಾಯಿ ಮತ್ತು ಟೌನಲ್ಲಿ ನರೇಗಾ, ಇದೆಲ್ಲ ನಮ್ಗೆ ಬಹಳ ಆಕರ್ಷಣೆ ಇದೆ. ಇಂಥ ಗ್ಯಾರಂಟಿಗಳನ್ನ ಬಿಜೆಪಿ ಒಂದು ಗ್ಯಾರಂಟಿ ಕೂಡ ಕೊಟ್ಟಿಲ್ಲ. ಈಗ ಮೋದಿಯವ್ರ ಗ್ಯಾರಂಟಿ ಅಂತ ಹೇಳ್ತಾರೆ. ಮೋದಿ ಗ್ಯಾರಂಟಿ ಬದುಕಿಗೆ ಏನಾದ್ರು ಬದಲಾವಣೆ ಆಗ್ಬೇಕಲ್ಲ, ಹೊಟ್ಟೆ ತುಂಬಬೇಕಲ್ಲ, ಅಂಥದ್ದು ಯಾವ ಗ್ಯಾರಂಟಿ ಕೂಡ ಮೋದಿಯವ್ರ ಗ್ಯಾರಂಟಿ ಇಲ್ಲ. ಸೊ ಅದರಿಂದ ನಮ್ಮ ಗ್ಯಾರಂಟಿ ಬಗ್ಗೆ, ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಅಂತ ಇವತ್ತು ಇಡೀ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಇಂಡಿಯಾ ಒಕ್ಕೂಟಕ್ಕೆ ಅತಿ ಹೆಚ್ಚು ಬೆಂಬಲ ಇವತ್ತು ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕ ರಾಜ್ಯದಿಂದ ಒಳ್ಳೆ ಫಲಿತಾಂಶ ಸಿಗ್ತಾ ಇದೆ. ನೋಡಿ, ಅದು ನಾನು ಪೇಪರ್ ಓದಿದೆ, ನನಗೆ ಮಾಹಿತಿ ಇಲ್ಲ. ಪೇಪರ್ ಬಂದಿದೆ ನನಗೆ ಮಾಹಿತಿ, ಯಾಕೆಂದ್ರೆ ಅವರು ಪೊಲೀಸ್ ಆಫೀಸರ್ಸ್ ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದೀವಿ. ಸೊ ಕುಮಾರಣ್ಣನ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಬಿಜೆಪಿಯವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ. ಸೊ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ನಾವು ಅದಕ್ಕೆ ಭಾಗಿಯಾಗಿಲ್ಲ. ಇನ್ವೆಸ್ಟಿಗೇಷನ್ ಪ್ರಕಾರ ಇನ್ವೆಸ್ಟಿಗೇಷನ್. ಈಗ ರಾಜುಗೌಡ ಅವರು ತಮ್ಮ ಮೇಲೆ ಮತ್ತು ಈ ಸಿಡಿ ವಿಚಾರದಲ್ಲಿ ಆದಾಗ ನಿಮ್ಮ ಹೆಸರನ್ನೇ ಅದಕ್ಕೆ ತಗಲಾಗ್ತಾರೆ. ಅದ್ರ ಜೊತೆಗೆ ಸಿಡಿ ಯೂನಿವರ್ಸಿಟಿ ಇಟ್ಕೊಂಡಿದ್ದಾರೆ DKC ಅವರು. ರಾಜುಗೌಡ ಅದಕ್ಕೆ ಬಹಳ ಸಂತೋಷ. ನನ್ನ ಆಗಾಗ ಬಿಜೆಪಿಯವರು ದಳದವರು ನನ್ನ ಆಗಾಗ ನೆನ್ಸ್ಕೊತಾ ಇರ್ತಾರೆ. ಬಹಳ ಸಂತೋಷ. ನಮ್ಮನ್ನೆಲ್ಲ ನೆನ್ಸ್ಕೊಳ್ಳೇಬೇಕು ಅವರು, ಪಕ್ಷದ ಅಧ್ಯಕ್ಷ. ಯಾಕೆಂದ್ರೆ ಎಲ್ಲ ಒಂದೊಂದು ವಿಕೆಟ್ ಬೀಳ್ತಾ ಇರ್ತದಲ್ಲ, ಕ್ಯಾಪ್ಟನ್ ನೆನ್ಸ್ಕೊಳ್ಳೋದು ಇನ್ಯಾರು ನೆನ್ಸ್ಕೊಳ್ತಾರೆ? ಸಾಮಾನ್ಯಗೆ ನಾವೇನಾದ್ರು ಬಿಜೆಪಿ ಯಾರು ಮಾಡಿದ್ರು ಮೋದಿಯವ್ರನ್ನೇ ಅಟ್ಯಾಕ್ ಮಾಡೋದು, ಬಿಜೆಪಿ ನಾಯಕರುಗಳನ್ನೇ ಅಟ್ಯಾಕ್ ಮಾಡೋದು. ಈಗ ಫಸ್ಟ್ ರಾಜುಗೌಡ ಆಗ್ಲಿ, ನಾನು ಇವತ್ತು ಸಿದ್ದರಾಮಯ್ಯನವರು, ನಾನು ಇಬ್ರು ಒಂದು ಪ್ರಶ್ನೆಗೆ ಏನ್ ಕೇಳ್ತಾ ಇದೀವಿ ಅಂದ್ರೆ, ಬಿಜೆಪಿ ಲೀಡರ್ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ತೆಗಿತಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಶಾಂತನ ಹೇಳಕ್ ಹೆಣ್ಮಕ್ಳು ಹೋಗ್ತಾ ಇಲ್ಲ? ಕೇಳಿ, ಪ್ರಶ್ನೆ ಮಾಡಿ, ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲೋದ ಸಿಟಿ ರವಿ, ಎಲ್ಲೋದ್ರು ಶೋಭಕಾ, ಎಲ್ಲೋದ್ರು ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ? ಹುಬ್ಳಿ ಹೆಣ್ಮಗಳಿಗೆ ನಾವ್ ಏನ್ ಬೇಕೋ ತನಿಖೆ ಮಾಡ್ತಾ ಇದೀವಿ, ಅದಕ್ಕೆಲ್ಲ ಮಾತಾಡ್ತಾ ಇದ್ದೀವಿ. ಇನ್ನೊಂದ್ ಹೆಜ್ಜೆ ಮುಂದೋಗಿ DK ಶಿವಕುಮಾರ್ ಅವರು ಮುಂದೊಂದ್ ದಿನ ಸಿದ್ದರಾಮಯ್ಯನವರು ಸಿಡಿ ಬಿಡುಗಡೆ ಮಾಡಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅನ್ನುವಂಥದ್ದು. ಯಾರೋ ಯಾವ ಮಾತಾಡೋನಲ್ಲ, ಅವ್ನ್ ರಾಜುಗೌಡ ಪಾಪ ಮೆಂಟಲ್ ಕೇಸ್.